ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ ನಾವೆಲ್ಲ ಅನ್ಕೋತೀವಿ. ಅಫ್ಕೋರ್ಸ್ ಕಷ್ಟನೇ, ನಾನು ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀನಿ. ಆದ್ರೆ ಈ ವ್ಯಕ್ತಿ ಮಾತ್ರ ಏನು ಕೆಲಸ ಮಾಡದೆ 2 ಕೋಟಿಯನ್ನ ಸಂಪಾದನೆ ಮಾಡಿದಾನಂತೆ. ಯಾವ ತರ ಸಂಪಾದನೆ ಮಾಡಿದಾರಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಉಪಯೋಗ ಆಗ್ಬಹುದು. ಜಪಾನ್ಗೆ ಸೇರಿದ 40 ವರ್ಷದ ಡೂ ನಥಿಂಗ್ ಮ್ಯಾನ್ ಶೋಜಿ ಮೊರಿಮೋಟೋ ಅನ್ನೋ ಈ ವ್ಯಕ್ತಿ ಒಂದು ಪಬ್ಲಿಕೇಶನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಸಂಸ್ಥೆಯವರು ನಿನ್ಗೆ ಕೆಲಸ ಮಾಡಕ್ಕಾಗಲ್ಲ ಅಂತ ಬೈತಾ ಇದ್ರಂತೆ. ಈ ತರ ಬೈದಿದ್ದಕ್ಕೆ ಆ ಜಾಬ್ಗೆ ರಿಸೈನ್ ಮಾಡಿ ಜೀವನದಲ್ಲಿ ಏನು ಮಾಡದೇ ಇರೋದನ್ನ ಒಂದು ಜಾಬ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಡಿಪ್ರೆಷನ್ ಪೀಪಲ್ಸ್, ಲೋನ್ಲಿ ಆಗಿರುವವರು, ಎಲ್ಲಿಗಾದ್ರೂ ಒಬ್ಬೊಬ್ರೆ ಹೋಗೋಕೆ ಭಯ ಪಡುವವರು, ಒಬ್ಬೊಬ್ರೆ ರೆಸ್ಟೋರೆಂಟ್ ಹೋಗೋರು ಇವರನ್ನ ಬುಕ್ ಮಾಡ್ಕೋತಾರಂತೆ. ಈ ಮೊರಿಮೋಟೋ ಅನ್ನೋ ವ್ಯಕ್ತಿ ಒಬ್ಬರ ಜೊತೆ ಹೋಗೋಕೆ 5,500 ರೂಪಾಯಿನ ಚಾರ್ಜ್ ಮಾಡ್ತಾನಂತೆ. ಮತ್ತೆ ಇದರ ಜೊತೆಗೆ ಫುಡ್ ಅಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅವ್ರ ಹತ್ರನೇ ತಗೋತಾರಂತೆ. ಇವರನ್ನ ರೆಂಟ್ ಗೆ ಬುಕ್ ಮಾಡ್ಕೊಳ್ಳೋ ವ್ಯಕ್ತಿಗಳಲ್ಲಿ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದಾರಂತೆ. ಇದರಲ್ಲಿ ಒಬ್ಬ ಕ್ಲೈಂಟ್ ಮಾತ್ರ 270 ಸರಿ ಬುಕ್ ಮಾಡ್ಕೊಂಡಿದ್ದಾನಂತೆ. ಸುಮಾರು 4 ವರ್ಷದಲ್ಲಿ 4,000 ಕಸ್ಟಮರ್ಸ್ ಈ ತರನ ಬುಕ್ ಮಾಡ್ಕೊಂಡಿದ್ದಾರಂತೆ. ಈ ತರ ಅವರಿಂದ 2 ಕೋಟಿಗೂ ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡಿದ್ದಾನೆ. ಈ ಐಡಿಯಾ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಜಾಬ್ಲೆಸ್ ಫ್ರೆಂಡ್ ಗೆ ಶೇರ್ ಮಾಡಿ. ತುಂಬಾ ಜನ ಫಾಲೋ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಫಾಲೋ ಕೂಡ ಮಾಡಿ. ಅಷ್ಟೇ.